MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ನಂದಿನಿ ತುಪ್ಪ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ನಂದಿನಿ ಪ್ರಾಡಕ್ಟ್ಗಳು ಕರ್ನಾಟಕದ ರಾಜನಾಗಿ ಮೆರೀತಾ ಇದೆ. ಆದ್ರೆ ಬ್ರ್ಯಾಂಡ್ ಆಗಿರೋ ನಂದಿನಿ ತುಪ್ಪವನ್ನೇ ಕದೀಮರು ನಕಲಿ ಮಾಡ್ತಿರೋ ಜಾಲ ಬಯಲಾಗಿದೆ. ಅದರಲ್ಲೂ ಬೆಂಗಳೂರಿನಲ್ಲೇ ಈ ದಂಧೆ ನಡೀತಾ ಇದ್ದು ಎಲ್ಲರನ್ನ ಶಾಕ್ ಆಗಿಸಿದೆ. ನಂದಿನಿ ತುಪ್ಪ ಕರ್ನಾಟಕದ ಬ್ರ್ಯಾಂಡ್, ಕನ್ನಡಿಗರ ಹೆಮ್ಮೆ. ತಿಮ್ಮಪ್ಪನ ಲಡ್ಡಿಗೂ ನಂದಿನಿ ತುಪ್ಪವೇ ಬೇಕು. ಅಮೆರಿಕಾದಲ್ಲೂ ನಂದಿನಿ ತುಪ್ಪ ಫೇಮಸ್. ಆದ್ರೆ ಇದೇ ತುಪ್ಪವನ್ನ ತಿನ್ನೋದಕ್ಕೂ ಈಗ ಹಿಂದೆ ಮುಂದೆ ನೋಡಬೇಕು. ನಂದಿನಿ ತುಪ್ಪ ಅಂದ್ರೆ ಅದೊಂದು ಸ್ವಾದಿಷ್ಟ, ಪರಿಶುದ್ಧತೆಗೆ ಹೆಸರುವಾಸಿ. ಕರುನಾಡಿನ ಹೆಗ್ಗುರುತಾಗಿರೋ ಇದೇ ನಂದಿನಿ ತುಪ್ಪವನ್ನ ಖದೀಮರು ನಕಲಿ ಮಾಡಿ ಮಾರಾಟ ಮಾಡ್ತಿದ್ದಾರೆ. ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ಹಣ ಮಾಡಿಕೊಳ್ಳೋ ದಂಧೆಗೆ ಖದೀಮರು ಇಳಿದಿರೋದು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ನಕಲಿ ತುಪ್ಪ ಮಾರಾಟ. KMF ಡಿಸ್ಟ್ರಿಬ್ಯೂಟರ್ನಿಂದಲೇ ಅಕ್ರಮದ ಆಟ. ಬೆಂಗಳೂರಿನ ಚಾಮರಾಜಪೇಟೆಯ ನಂಜಾಂಬ ಅಗ್ರಹಾರದಲ್ಲಿ KMF ಜಾಗೃತ ದಳ ಮತ್ತು CCB ಜಂಟಿ ಆಪರೇಷನ್ ನಡೆಸಿದೆ. ಕೃಷ್ಣ ಎಂಟರ್ಪ್ರೈಸಸ್ ಮಾಲೀಕರಿಗೆ ಸಂಬಂಧಪಟ್ಟ ಗೋಡೌನ್ಗಳ ಮೇಲೆ ದಾಳಿ ಮಾಡಿದ್ರು. ಈ ವೇಳೆ ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ನಕಲಿ ತುಪ್ಪ ತಯಾರಿ ಮಾಡ್ತಿರೋದು ಬಯಲಾಗಿದೆ. KMF ಡಿಸ್ಟ್ರಿಬ್ಯೂಟರ್ ಆಗಿರೋ ಮಹೇಂದ್ರ ಅಸಲಿ ನಂದಿನಿ ತುಪ್ಪ ಖರೀದಿಸುತ್ತಿದ್ದ. ಬಳಿಕ ಬೆಂಗಳೂರಿಂದ ತಮಿಳುನಾಡಿಗೆ ನಂದಿನಿ ತುಪ್ಪ ರವಾನೆ ಮಾಡ್ತಿದ್ರು. ತಮಿಳುನಾಡಿಗೆ ಶುದ್ಧ ತುಪ್ಪ ತಗೊಂಡು ಹೋಗ್ತಿದ್ರು. ಅಲ್ಲಿ 1 ಲೀಟರ್ ತುಪ್ಪಕ್ಕೆ 4 ಲೀಟರ್ ನಕಲಿ ತುಪ್ಪ ಬೆರೆಸ್ತಿದ್ರು. ಫಾರ್ಮ್ ಆಯಿಲ್, ತೆಂಗಿನೆಣ್ಣೆ, ಡಾಲ್ಡಾ ಕೂಡ ಕಲಬೆರಕೆ ಮಾಡ್ತಿದ್ರು. ಬಳಿಕ ನಂದಿನಿ ಲೇಬಲ್ಗಳನ್ನ ಅಂಟಿಸಿ ಕರ್ನಾಟಕಕ್ಕೆ ತರ್ತಿದ್ರು. ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ಈ ನಕಲಿ ತುಪ್ಪ ಮಾರಾಟ ಮಾಡ್ತಿದ್ರು. KMF ಡಿಸ್ಟ್ರಿಬ್ಯೂಟರ್ ಮಹೇಂದ್ರ ಪುತ್ರ ದೀಪಕ್ ಕಳ್ಳಾಟಗಳು ಬಯಲಾಗಿದೆ. ಬರೋಬ್ಬರಿ 8,136 ಲೀಟರ್ ಕಲಬೆರಕೆಯ ತುಪ್ಪ ವಶಕ್ಕೆ ಪಡೆಯಲಾಗಿದೆ. ಖದೀಮರ ಅಡ್ಡೆ ಮೇಲೆ ದಾಳಿ ಮಾಡಿರೋ KMF ಜಾಗೃತ ದಳ CCB ದಾಳಿ ಮಾಡಿ 4 ವಾಹನಗಳು, ತೆಂಗು, ಪಾಮ್ ಆಯಿಲ್, ನಕಲಿ ತುಪ್ಪ ತಯಾರಿಸೋ ಯಂತ್ರಗಳನ್ನ ವಶಕ್ಕೆ ಪಡೆಯಲಾಗಿದೆ. ಒಟ್ಟು 1,26,95,000 ಮೌಲ್ಯದ ವಸ್ತುಗಳನ್ನ ಸೀಸ್ ಮಾಡಲಾಗಿದೆ. KMF ಡಿಸ್ಟ್ರಿಬ್ಯೂಟರ್ ಮಹೇಂದ್ರ ಹಾಗೂ ಪುತ್ರ ದೀಪಕ್, ಮುನಿರಾಜು, ಅಭಿಯಾರಸುನನ್ನ ಬಂಧಿಸಲಾಗಿದೆ. ದಂಧೆಕೋರರಿಗೆ ತೀವ್ರ ವಿಚಾರಣೆ ಮಾಡಲಾಗ್ತಿದೆ. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.